ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ವಲ್ಪ ಲೇಟಾಗೇ ಇದ್ದೆ ಬಿಕಾಸ್ ನೇಸರಿಗೂ ಸ್ಕೂಲ್ ಇರಲಿಲ್ಲ. ಹಾಗಾಗಿ ಸರಿ ಬೇಕಿಂಗ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಮ್ಮಿ ಬಂದು ಎಗ್ಗೆಲ್ಲ ತಿನ್ನೋದಿಲ್ಲ, ಸೊ ಹಾಗಾಗಿ ಸರಿ ಈಸ್ಟ್ ಎಲ್ಲ ಹಾಕ್ಬಿಟ್ಟು ಬನ್ ಏನಾದರೂ ಮಾಡೋಣ. ಸೊ ಪಾವ್ ಬನ್ ಮಾಡೋಣ ಮತ್ತು ಸ್ಟೀಮ್ ಬನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದೇನಾದರೂ ಕಂಪ್ಲೀಟ್ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ಸೊ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ಮಮ್ಮಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಬನ್ ಹಾಗೆ ಖಾಲಿ ಆಯಿತು. ನಾನು ಚಂದು ಮಮ್ಮಿ ಎಲ್ಲ ತಿನ್ಕೊಂಡು ಹಂಗೆ ಓಡಾಡ್ತಾ ಬರ್ತಾ ತಿನ್ಕೊಂಡು ಹಂಗೆ ಖಾಲಿಯಾಗಿ ಹೋಗ್ಬಿಡ್ತು. ಸೊ ಪಾವ್ ಮಾಡಲೇ ಇಲ್ಲ, ಟು ಬಿ ಫ್ರ್ಯಾಂಕ್. ಅದಾದಮೇಲೆ ನೇಸರ್ಗೆ ಸ್ವಲ್ಪ ಹೋಮ್ವರ್ಕ್ ಬರೆಸ್ಬೇಕಾಗಿತ್ತು. ಹಾಗಾಗಿ ಅವನಿಗೂ ಬೆಳಿಗ್ಗೆದ್ದು ಅವನು ರಾಗಿ ಮಾಲ್ಟ್ ಕುಡಿದ್ಬಿಟ್ಟು ಅವನಿಗೂ ಹೋಮ್ವರ್ಕ್ ಎಲ್ಲ ಬರೆಸ್ದೆ, ಸ್ವಲ್ಪ ಬರೆಸ್ದೆ. ಸೊ ಅವನು ಫ್ರೈಡೇ ಮತ್ತು ಸ್ಯಾಟರ್ಡೆ ಆಟ ಆಡ್ಕೊಂಡಿದ್ದ, ಇಲ್ಲ ನಾನು ನಾಳೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಹೋಮ್ವರ್ಕು ಕೂಡ ಕೊಟ್ಟಿದ್ದರು. ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಅವನು ಕುಡಿದ್ಮೇಲೆ ರಾಗಿ ಗಂಜಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ, ಅದಾದಮೇಲೆ ಅವತ್ತಿನ ದಿನ ನನಗೆ ಗರ್ಲ್ಸ್ ಕಿಟಿ ಪಾರ್ಟಿ ಇತ್ತು. ಅಂದರೆ ನಾನು ಇದು ವ್ಲಾಗ್ ಹಾಕ್ತಾ ಇರೋದು ಲೈಕ್ ಲಾಸ್ಟ್ ಸಂಡೇ ವ್ಲಾಗ್ ಇದು. ಸೊ ಅದಾದಮೇಲೆ ನಾನು ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ಇದೊಂದು ವ್ಲಾಗ್ ಹಾಗೆ ಬ್ಯಾಲೆನ್ಸ್ ಇತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅವ್ನಿಗೂ ಹೋಮ್ವರ್ಕ್ ಬರೆಯೋವಾಗ ಆಟ ಆಡಿಕೊಂಡು ಸ್ವಲ್ಪ ಫನ್ ಮಾಡಿಕೊಂಡೆ ನಾನು ಹೋಮ್ವರ್ಕ್ ಬರೆಸ್ತೀನಿ. ಸೊ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ ಓದೋದು ಬರೆಯೋದೆಲ್ಲ ಬೇರೆದಕ್ಕಿಂತ. ಆ್ಯಂಡ್ ಆಟನೂ ಹಂಗೆ ಆಡ್ತಾನೆ, ಬಟ್ ಅವನಿಗೆ ಸ್ವಲ್ಪ ಓದೋದು ಬರೆಯೋದೆಲ್ಲ ಇಷ್ಟಪಟ್ಟು ಕುತ್ಕೊಂಡು ಬರೀತಾನೆ. ಆ್ಯಂಡ್ ಅವನಿಗೆ ನಂಬರ್ಸ್ ಎಲ್ಲ ನಾವು ಅಪ್ರಿಷಿಯೇಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಹೋಮ್ವರ್ಕ್ ಬರೆದ ಮೇಲೂ ಕೂಡ ತೋರಿಸ್ತಾ ಇರ್ತಾನೆ, ನೋಡಿ ನನಗೆ ಇದು ಬರೆಯೋಕ್ಕೆ ಬರುತ್ತೆ, ಅದು ಬರೆಯೋಕ್ಕೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಸೊ ಅವನಿಗೆ ಅವತ್ತಿನ ದಿನ 21 to 30 ನಂಬರ್ಸ್ ಬರ್ಕೊಂಡು ಬರಬೇಕು ಅಂತ ಹೋಮ್ವರ್ಕ್ ಕೊಟ್ಟಿದ್ದರು. ಸೊ ಖುಷಿಯಾಗಿ ಬರೀತಾನೆ, ಅದೆಲ್ಲ ನನಗೆ ಟೆನ್ಷನ್ ಇಲ್ಲ. ಆ್ಯಂಡ್ ಕಲರಿಂಗು ಕೂಡ ಕೊಡ್ತಾರೆ ಸಮ್ಟೈಮ್ಸ್ ವರ್ಕ್ ಬುಕ್ಕಲ್ಲಿ. ಸೊ ಅದನ್ನು ಕೂಡ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಲಕ್ಕಿಲಿ ನನಗೆ ಈ ವಿಷಯದಲ್ಲಿ ಟೆನ್ಷನ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಕೆಲವು ಮಕ್ಳಿಗಾದರೆ ಕುತ್ಕೊಂಡು ಅಳ್ಕೊಂಡೆಲ್ಲ ಬರೀತಾರೆ, ಬಟ್ ಇವನು ಹಾಗಲ್ಲ, ಆಟ ಆಡ್ಕೊಂಡೇ ಬರೀತಾನೆ. ಸೊ ಆ ಥರ ಸ್ವಲ್ಪ ಫನ್ನಾಗಿ ನಾನು ಹೇಳ್ಕೊಡ್ತೀನಿ. ಹಾಗಾಗಿ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಓದೋದು ಬರೆಯೋದೆಲ್ಲ. ಆ್ಯಂಡ್ ಕೆಲವೆಲ್ಲ ನನ್ನ ಡ್ರೆಸ್ ಮೇಲಿರೋ ಲೆಟರ್ಸ್ ಎಲ್ಲ ಅವನು ಓದ್ತಾನೆ. ಆ್ಯಂಡ್ ವರ್ಡ್ಸ್ನ ಕೂಡ ಕೂಡಿಸ್ಬಿಟ್ಟು ಬರೆಯೋಕ್ಕೆ ಬರುತ್ತೆ ಅವನಿಗೆ. ಅವನ ಹೆಸರೆಲ್ಲ ಬರೆಯೋಕ್ಕೆಲ್ಲ ಬರುತ್ತೆ. ಆ್ಯಂಡ್ ಅದಾದಮೇಲೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ನನಗೆ 3:30ಗೆ ಕಿಟ್ಟಿ ಪಾರ್ಟಿ ಇತ್ತು, 3 o'clockಗೆ. ನಾನು ನೇಸರೆಲ್ಲ ಆಟ ಆಡಿಸ್ಕೊಂಡು ಅವನು ಹೋಗಬೇಡ ನಾನು ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅದಾದಮೇಲೆ ಕನ್ವಿನ್ಸ್ ಮಾಡಿ ಸೊ ನಾನು ಕೂಡ ರೆಡಿಯಾಗಿ ಹೋದ್ವಿ. ಆ್ಯಂಡ್ ಈ ಸಲ ಸ್ವಲ್ಪ ನಾವು ಪೇಂಟಿಂಗ್ ಇದೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ವಿ. ಸೊ ಎವ್ರಿ ಟೈಮ್ ಇದೇ ಥರನೇ ಪಾರ್ಟಿ ಮಾಡ್ತಾ ಇರ್ತೀವಿ. ಸೊ ಈ ಸಲ ಏನಾದರೂ ಸ್ಪೆಷಲ್ ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಕೆಲವು 1-2 ಆಪ್ಷನ್ ಕೊಟ್ಟಿದ್ರು. ಸೊ ಅದರಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಂದರೆ ಬೋಗನ್ವಿಲ್ಲಾ ಫ್ಲವರ್ ಪ್ಲ್ಯಾಂಟನ್ನ ಡ್ರಾ ಮಾಡೋಣ, ಪೇಂಟಿಂಗ್ ಮಾಡೋಣ ಅಂತ. ಸೊ ತುಂಬಾ ಫನ್ ಆಗಿತ್ತು. ಒಬ್ರಿಗೊಬ್ರಿಗೆ ರೇಗಿಸ್ಕೊಂಡು ಅಪ್ರಿಷಿಯೇಟ್ ಮಾಡಿಕೊಂಡು ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಗರ್ಲ್ಸ್ ಕಿಟ್ಟಿ ಪಾರ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಂತ್ಲಿ ಒನ್ಸ್ ನಾವೆಲ್ಲ ಮೀಟ್ ಆಗ್ತೀವಿ. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಸೊ ಎಲ್ಲ ವಿಷಯ ಮಾತಾಡಿಕೊಂಡು ರೇಗಿಸ್ಕೊಂಡು ಸೊ ಟೈಮ್ ಪಾಸ್ ಆಗುತ್ತೆ, ಹೇಗೆ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಪ್ರತಿಯೊಬ್ರದ್ದು ನಮ್ಮ ಇಷ್ಟು ಜನ ಆರ್ಟ್ ಮಾಡಿರೋದ್ರಲ್ಲಿ ಪ್ರತಿಯೊಬ್ರದ್ದು ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಇಮ್ಯಾಜಿನೇಷನ್ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಸೊ ಅವ್ರು ಜಸ್ಟ್ ಹೇಳ್ತಾಯಿದ್ರು ಈ ಥರ ಸ್ಟ್ರೋಕ್ಸ್ ಎಲ್ಲ ಮಾಡಿ ಅಂತ. ಸೊ ಶೇಡ್ಸ್ ಎಲ್ಲ ಇದು ತೊಗೊಳ್ಳಿ ಅಂತೆಲ್ಲ ಗೈಡ್ ಮಾಡ್ತಾಯಿದ್ರು. ಸೊ ಒಳ್ಳೆ ಗೈಡ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೇನಾದರೂ ಇವ್ರದ್ದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಡೀಟೇಲ್ಸನ್ನು ನಾನು ಕಳಿಸ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಈ ಥರ ನೀವೆಲ್ಲ ಮನೆಯಲ್ಲಿ ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದಾಗ ಫ್ಯಾಮಿಲಿ ಎಲ್ಲರೂ ಸೇರಿ ಎಂಜಾಯ್ ಮಾಡುವಾಗ ಸೊ ಸ್ವಲ್ಪ 1-2-3 hours ಈ ಥರ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ತುಂಬಾ ಎಂಜಾಯ್ ಮಾಡ್ತೀರಾ, ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ಸೊ ಇದು ಪ್ರೊಸೆಸಿಂಗ್ ನಡೀತಾ ಇದೆ, ಇದನ್ನು ಸ್ಟಾರ್ಟಪ್ಪಲ್ಲಿದೆ. ಸೊ ಅದಾದಮೇಲೆ ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಅದಾದಮೇಲೆ ಪೇಂಟಿಂಗ್ ಎಲ್ಲ ಮಾಡಿದ್ಮೇಲೆ ನಮ್ಮ ಪೇಂಟಿಂಗ್ಗಳ ಮೇಲೆ ನಮಗೆ ಲವ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ವಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲರದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವೆಲ್ಲರೂ ಈ ಥರ ಮಾಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು, ಪ್ರತಿಯೊಬ್ರದ್ದು ಚೆನ್ನಾಗಿ ಬಂದಿತ್ತು. ಸೊ ಅದಾದಮೇಲೆ ನಾವು ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಖುಷಿ ಆಯಿತು. ಅದಾದಮೇಲೆ ಸೊ ನಾನು ವ್ಲಾಗಿಗೆ ಹಾಕಬೇಕು ಅಂದ್ಬಿಟ್ಟು ನಾನು ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ಸೊ ಎಲ್ಲರೂ ಎಂಜಾಯ್ ಮಾಡಿಕೊಂಡು ರೇಗಿಸ್ತಾಯಿದ್ರು. ಆ್ಯಂಡ್ ರೇಗಿಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಳ್ಳೆ ಚೆನ್ನಾಗಿತ್ತು, ಫನ್ ಅಂತಲೇ ಹೇಳ್ಬೋದು. ಸೊ ನಾವು ಇಷ್ಟು ಜನ ಗರ್ಲ್ಸ್ ಇದ್ದೀವಿ ನಮ್ಮ ಕಿಟ್ಟಿ ಪಾರ್ಟಿಯಲ್ಲಿ. ಆ್ಯಂಡ್ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ಸೊ ಪಾರ್ಟಿ ಮಾಡಿಕೊಂಡು ಬಂದ್ವಿ. ಆ್ಯಂಡ್
ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಕಂಪ್ಲೀಟ್ ನಾವು ಅಷ್ಟು ಜನ ಮಾಡಿರುವಂಥ ಪೇಂಟಿಂಗ್ಸ್ ಇದು. ಸೊ ಮಧ್ಯದಲ್ಲಿ ಮಾತ್ರ ನಮ್ಮ ಯಾರು ಆರ್ಟಿಸ್ಟ್ ಬಂದಿದ್ರು ಅವ್ರು ಮಾಡಿರೋದು ಇದೆ. ಆ್ಯಂಡ್ ಇನ್ನು ಮಿಕ್ಕಿದ್ದೆಲ್ಲ ನಾವು ಮಾಡಿದ್ದು. ಸೊ ನಮಗೆ ಸ್ವಲ್ಪ ಕಲರ್ ಡಿಸ್ಕಲರೇಷನ್ ಗೊತ್ತಾಗುತ್ತೆ, ಬೇರೆ ಕಲರು. ಸೊ ಅದಾದಮೇಲೆ ಒಳ್ಳೆ ಊಟ ಎಲ್ಲ ಮಾಡಿಕೊಂಡು ಈವ್ನಿಂಗ್ ತನಕ ಒಳ್ಳೆ ಟೈಮ್ ಪಾಸ್ ಮಾಡಿ ಅದಾದಮೇಲೆ ಎಲ್ಲರೂ ಹೊರಟ್ವಿ. ಆ್ಯಂಡ್ ನಮ್ಮ ಈವ್ನಿಂಗ್ ಈ ರೀತಿ ಇತ್ತು. ಸೊ ನಾನು ಬರೋವಾಗ ಸಂಡೇ ಆದ್ರೂ ಸ್ವಲ್ಪ ಟ್ರಾಫಿಕ್ಕೇ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಹೆಬ್ಬಾಳ್ ಫ್ಲೈಓವರ್ ಮೇಲೆ ಸಖತ್ ಟ್ರಾಫಿಕ್ ಇತ್ತು. ಸೊ ಇವತ್ತಿನ ದಿನ ನನ್ನದು ಈ ಥರ ಇತ್ತು. ಆ್ಯಂಡ್ ಒಳ್ಳೆ ನನ್ನ ಕಿಟ್ಟಿ ಪಾರ್ಟಿ ಬಂದ್ರೇ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿಯಾಗೋಣ. ಸೊ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ಇನ್ನೂ ಡೀಟೇಲ್ಸ್ ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನಾನು ಏನೇನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿಯಾಗೋಣ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಟುಮಾರೋ.